ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಯೋಗಾಭ್ಯಾಸದ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮೂಲಕ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಮಗೇನಾದರೂ ಶರೀರದಲ್ಲಿ ಸಮಸ್ಯೆ ಬಂದಿದ್ದರೆ ಅದನ್ನು ಮನಸ್ಸಿನವರೆಗೂ ಹೋಗಲಿಕ್ಕೆ ಬಿಡಬಾರ್ದು. ಶರೀರದ ಸಮಸ್ಯೆ ಶರೀರದಿಂದಲೇ ದೂರ ಆಗಬೇಕು. ನಾವು ಅದನ್ನು ಬಾರಿ ಬಾರಿ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ ಅಥವಾ ಬಾರಿ ಬಾರಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ನಾವು ಅದನ್ನು ಸ್ವೀಕಾರ ಮಾಡ್ತಾ ಹೋದರೆ ಇನ್ನೂ ನಮ್ಮದು ಪೇಯ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಸ್ಯೆ ಇನ್ನೂ ಉಲ್ಬಣ ಆಗ್ತಾ ಹೋಗುತ್ತೆ. ಆದ್ದರಿಂದ ಮೆಂಟಲಿ ನಾವು ಫ್ರೀ ಇರೋಣ. ಶಾರೀರಿಕವಾಗಿ ಏನು ಸಮಸ್ಯೆ ಬಂದಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಣ. ಫ್ರೀಯಾಗಿದ್ದು ನಾವು ನಮ್ಮ ದಿನಚರಿಯನ್ನು ಕರೆಕ್ಟ್ ಇಟ್ಕೊಳ್ಳೋಣ. ನಮ್ಮ ಫುಡ್ ಸಿಸ್ಟಮ್ ಮತ್ತು ನಿದ್ರೆ, ಸರಿಯಾಗಿ ನೀರು ಕುಡಿಯೋದು, ಯೋಗಾಭ್ಯಾಸ, ಮೆಡಿಟೇಷನ್ ಇವುಗಳನ್ನು ಕರೆಕ್ಟ್ ಇಟ್ಕೊಳ್ತಾ ಹೋದರೆ ನಮ್ಮ ಎಲ್ಲ ಒಂದು ಶಾರೀರಿಕ ಮನಸ್ಸಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಪ್ರಾರ್ಥನೆ ಮಾಡೋಣ. ನಮಸ್ಕಾರ ಮುದ್ರಾ. 3 ಬಾರಿ ಓಂಕಾರ, ಅಸತೋಮ ಸದ್ಗಮಯ ಪ್ರಾರ್ಥನೆ. ದೀರ್ಘಪೂರ. असतोमा सद्गमय तमसोमा ज्योतिर्गमय मृत्योर्मा अमृतंगमय. ओम शांति शांति शांति. ರಿಲ್ಯಾಕ್ಸ್. ನಾವು ಶ್ಲೋಕ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗಲೂ ಸಹ ಸರಿಯಾದ ಪೂರಕ ರೇಚಕಗಳನ್ನು ಮಾಡ್ತಾ ಇರ್ತೀವಿ. ನಾವು ಅದನ್ನು ಗಮನಿಸಬೇಕು. ಇವತ್ತು ನಾವು ಪಂಪಿಂಗ್ ಮಾಡೋಣ. ಪಂಪಿಂಗ್ ಎಕ್ಸಸೈಸಸ್. ಮೊದಲನೇದು ಕಿವಿಯ ಭಾಗ. ಕಿವಿಯ ಭಾಗಕ್ಕೆ ಪಂಪಿಂಗ್. ಮೊದಲು ಕಿವಿಯನ್ನು ಸ್ಟ್ರೆಚ್ ಮಾಡೋಣ. ರೆಡಿ? ಸ್ಟ್ರೆಚ್ 5 ಟೈಮ್ಸ್. ಕಂಟಿನ್ಯೂ. ಪೂರ್ಣವಾಗಿ ಸ್ಟ್ರೆಚ್ ಮಾಡಿ. 4 5. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಕಿವಿಯನ್ನು ರೊಟೇಟ್ ಮಾಡೋಣ. ಕಿವಿಯ ಭಾಗವನ್ನು ರೊಟೇಟ್ ಮಾಡೋದ್ರ ಮೂಲಕ ಪಂಪಿಂಗ್ ಮಾಡೋಣ. ರೆಡಿ? ಸ್ಟಾರ್ಟ್. ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್. ಪೂರ್ಣ ರೊಟೇಟ್ ಮಾಡಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಶೋಲ್ಡರ್ ಪಾರ್ಟ್ಸ್ ಪಂಪ್ ಮಾಡೋಣ. ಕೈಗಳು ರಿಲ್ಯಾಕ್ಸ್ ಇರಲಿ. ದೀರ್ಘವಾಗಿ ಪೂರಕ ಉಸಿರನ್ನು ಒಳಗೆ ಹಿಡಿಯೋಣ, ಪಂಪ್ ಮಾಡೋಣ. ಆಮೇಲೆ ರೇಚಕದಲ್ಲಿ ರಿಲ್ಯಾಕ್ಸ್. ಉಸಿರನ್ನು ಹೊರ ಹಾಕಿ ರಿಲ್ಯಾಕ್ಸ್ ಮಾಡೋಣ. ರೆಡಿ? ದೀರ್ಘ ಪೂರಕ. ಇನ್ನೊಂದು ಪೂರಕ ರೇಚಕ ಮಾಡುವಾಗ ಗಮನಿಸ್ಬೇಕೇನೆಂದರೆ, ನಾನು ದೀರ್ಘ ಪೂರಕ ಅಂತ ಹೇಳಿದಾಗ ಫಾಸ್ಟಾಗಿ ಉಸಿರನ್ನು ಒಳಗೆ ತಗೊಂಡ್ರೆ ನಾವು ಹೋಲ್ಡ್ ಮಾಡೋದು ಕೆಪಾಸಿಟಿನೂ ಕಡಿಮೆ ಆಗುತ್ತೆ. ನಿಧಾನವಾಗಿ ಉಸಿರನ್ನು ಒಳಗೆ ತಗೊಂಡ್ರೆ ಹೋಲ್ಡ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇನ್ನೊಂದು ವಿಚಾರ ನಾವು ನೆನಪು ಮಾಡ್ಕೊಳ್ಳೋಣ. ಏನಂತಂದರೆ, ನಾಯಿ ಹೇಗೆ ಉಸಿರಾಡುತ್ತೆ ನಾವು ಗಮನಿಸಿರ್ತೀವಿ. ಆಮೆ, ಟಾಟಾಯ್ಸ್, ಅದು ಹೇಗೆ ಉಸಿರಾಡುತ್ತೆ ಗಮನಿಸಿ. ನಾವು ಹೇಗೆ ಉಸಿರಾಡ್ತೀವಿ ಅದನ್ನು ಗಮನಿಸೋಣ.
ಆ ಉಸಿರಾಟದ ಗಮನ ಜೊತೆಗೆ ಅದರ ಆಯುಷ್ಯವನ್ನು ನಾವು ಗಮನಿಸಿದ್ರೆ ನಾಯಿ ಅತ್ಯಂತ ವೇಗವಾಗಿ ಉಸಿರಾಡುತ್ತೆ. ಅದರದ್ದು ಆಯುಷ್ಯ 15ರಿಂದ 20 ವರ್ಷ. ಆಮೆ ಟಾಟಾಯ್ಸ್ ಅದು ದೀರ್ಘವಾಗಿ ಉಸಿರಾಡುತ್ತೆ, ನಿಧಾನಗತಿಯಲ್ಲಿ ಉಸಿರಾಡುತ್ತೆ. ಅದರದ್ದು ಆಯುಷ್ಯ ಲೈಫ್ ಸ್ಪ್ಯಾನ್ 150 to 200 ಇಯರ್ಸ್. ನಾವು ಮನುಷ್ಯರು ಮೀಡಿಯಮ್, ಆಮೆಯಷ್ಟು ನಿಧಾನನೂ ಅಲ್ಲ, ನಾಯಿ ಉಸಿರಾಡುವಂತೆ ವೇಗವಾಗಿಯೂ ಅಲ್ಲ, ಮಧ್ಯದ ಗತಿಯಲ್ಲಿ, ಅದರಲ್ಲೂ ದೀರ್ಘವಾಗಿ ನಾವು ಉಸಿರಾಡಬೇಕು. ನಾವು ಎಷ್ಟೆಷ್ಟು ದೀರ್ಘವಾಗಿ ಉಸಿರಾಡಲಿಕ್ಕೆ ಪ್ರಯತ್ನಪಟ್ಟು ಅದನ್ನು ನಾವು ರೂಢಿಸ್ಕೊಳ್ತೀವಿ ಅಷ್ಟು ನಮ್ಮದು ಆಯುಷ್ಯದ ಲೈಫ್ ಸ್ಪ್ಯಾನ್ ಸಹ ಜಾಸ್ತಿ ಆಗುತ್ತೆ, ಆಯುಷ್ಯದ ಸಮಯ ದೀರ್ಘ ಆಗ್ತಾ ಹೋಗುತ್ತೆ ಉಸಿರಾಟದ ಒಂದು ವಿಚಾರದಲ್ಲಿ. ಈಗ ನಾವು ಪಂಪಿಂಗ್ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಒಂದು ಮೆಡಿಟೇಟಿವ್ ಪೋಸ್ಚರಲ್ಲಿ ಅಥವಾ ನೀವು ಚೇರ್ ಮೇಲೆ ಬೇಕಾದರೂ ಕೂತ್ಕೊಳ್ಬೋದು. ರೆಡಿ? ದೀರ್ಘ ಪೂರ, ದೆನ್ ಪಂಪಿಂಗ್, ದೆನ್ ರೇಚಲ್. ಪೂರ, ಸ್ಟಾರ್ಟ್ ಪಂಪಿಂಗ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಕಪಾಲಭಾತಿ. ಕಪಾಲಭಾತಿಯಲ್ಲಿ ಸಹ ಕೈಗಳು ರಿಲ್ಯಾಕ್ಸ್ ಇರಲಿ, ಬೆನ್ನು ಕತ್ತು ನೇರವಾಗಿರಲಿ. 20 ಸ್ಟ್ರೋಕ್ಸ್, ಸೆಕೆಂಡ್ ರೌಂಡ್ 40 ಸ್ಟ್ರೋಕ್ಸ್, ಥರ್ಡ್ ರೌಂಡ್ 60 ಸ್ಟ್ರೋಕ್ಸ್. ಟ್ರೈ ಮಾಡಿ, ಅಭ್ಯಾಸ ಮಾಡ್ತಾ ದಿನ ಇದನ್ನು ಹೆಚ್ಚಿಸ್ಕೊಳ್ತಾ ಹೋಗೋಣ. ಟೋಟಲಿ ಒಂದು ದಿನಕ್ಕೆ 120 ಸ್ಟ್ರೋಕ್ಸ್ ಮಾಡ್ಬೋದು. ಇಟ್ಸ್ ಹೆಲ್ದಿ. ಓಕೆ, ದೀರ್ಘ ಪೂರಕ, ದೆನ್ ಬೀಟಿಂಗ್ ಸ್ಟಾರ್ಟ್. ಪೂರಕ್, ಸ್ಟಾರ್ಟ್ ಬೀಟಿಂಗ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ 40 ಸ್ಟ್ರೋಕ್ಸ್. ಇದನ್ನು ಸ್ವಲ್ಪ ಮೀಡಿಯಮ್ ನಿಧಾನವಾಗಿ ಬಡಿತಗಳನ್ನು ಮಾಡೋಣ. 40 ಸ್ಟ್ರೋಕ್ಸ್ ಎಣಿಸ್ತಾ ಮಾಡೋಣ. ರೆಡಿ? ಪೂರ, ದೆನ್ ಸ್ಟಾರ್ಟ್. ಸ್ಟಾರ್ಟ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಥರ್ಡ್ ರೌಂಡ್ 60 ಸ್ಟ್ರೋಕ್ಸ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಪೂರಕ, ದೆನ್ ಸ್ಟಾರ್ಟ್.
ದೀರ್ಘ ಉಸಿರಾಟ. ದೆನ್ ದಂಡಾಸನ. ಯಾರಿಗೆ ಮೀನಖಂಡದ ಭಾಗ ನೋವಿರುತ್ತೆ, ಈ ಪೋರ್ಷನ್ ಕಾಫ್ ಮಸಲ್ಸ್ ಅಲ್ಲಿ ಪೈನ್ ಇದ್ದರೆ ಅವರು ಹೆಚ್ಚು ವಜ್ರಾಸನದ ಅಭ್ಯಾಸ ಮಾಡೋದ್ರಿಂದ ಆ ಒಂದು ಪೈನಿಂದ ರಿಲ್ಯಾಕ್ಸ್ ಆಗ್ಬೋದು. ಈಗ ನಾವು ಭದ್ರಾಸನಕ್ಕೆ ಬರೋಣ. ಇನ್ನೊಂದು ಪಂಪಿಂಗ್ ಮಾಡೋಣ. ಭದ್ರಾಸನ. ರೆಡಿ? ದೀರ್ಘ ಪೂರಕ್. ದೆನ್ ಪಂಪಿಂಗ್ ಸ್ಟಾರ್ಟ್. Relax. Dandasana. Relax. ನಿಂತು ಮಾಡುವಂತಹ ಪಂಪಿಂಗ್ ಎಕ್ಸಸೈಸ್ಗೆ ಹೋಗೋಣ. ಮೊದಲು ವಜ್ರಾಸನ. ದೆನ್ ನಿಂತು ಮಾಡುವಂತಹ ಪಂಪಿಂಗ್ ಎಕ್ಸಸೈಸ್. ರೆಡಿ? ಪಾದಗಳ ಬೆರಳಿನ ಮೇಲೆ ನಿಲ್ಲೋದು, ಹಿಮ್ಮಡಿಗಳ ಮೇಲೆ. ಕಂಟಿನ್ಯೂ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಬ್ಯಾಕ್ ಬೆಂಡಿಂಗ್ ಆ್ಯಂಡ್ ಫ್ರಂಟ್ ಬೆಂಡಿಂಗ್. ಇದರಲ್ಲಿ ಸಹ ಪ್ಯಾಂಕ್ರಿಯಾಸಿಸನ್ನು ಆಕ್ಟಿವೇಟ್ ಮಾಡ್ಬೋದು. ರೆಡಿ? ಪೂರಕ್, ರೇಚನ್, ಪೂರಕ್, ರೇಚನ್. ಕಂಟಿನ್ಯೂ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಉತ್ಕಟಾಸನ, ದ ಚೇರ್ ಪೋಸ್. ದೀರ್ಘವಾಗಿ ಪೂರಕ, ರೇಚಕ ಮಾಡ್ತಾ ಕುತ್ಕೊಳ್ಳೋಣ. ಈ ಪೋರ್ಷನ್ ನೇರ ಇರಲಿ. ವಾಪಸ್. ರಿಲ್ಯಾಕ್ಸ್. ನೆಕ್ಸ್ಟ್ ಗರುಡಾಸನ್, ದ ಈಗಲ್ ಪೋಸ್. ಗರುಡಾಸನದ ಅಂತಿಮ ಸ್ಥಿತಿಯಲ್ಲಿ 3 ರಿಂದ 4 ಬಾರಿ ಸಹಜ ದೀರ್ಘ ಉಸಿರಾಟ. ರೆಡಿ? ಎಡಗಾಲ ನೇರವಾಗಿರಲಿ, ಬಲಗಾಲನ್ನು ಬಳ್ಳಿಯಂತೆ ಸುತ್ತಿ ಟ್ವಿಸ್ಟ್. ಸಹಜ ಉಸಿರಾಟ. ವಾಪಸ್. ಅನದರ್ ಸೈಡ್. ವಾಪಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ನಟರಾಜಾಸನ್. ನಟರಾಜಾಸನ್. ರೆಡಿ?
ಆ್ಯಂಕಲ್ ಜಾಯಿಂಟ್ಸನ್ನು ಹಿಡಿದು ನಾವು ಈಗ ಒಂದೇ ಕಾಲಿನ ಮೇಲೆ ಬ್ಯಾಲೆನ್ಸ್, ವಾಪಸ್ another side, ವಾಪಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. Next, Vrikshasana, the tree pose. Ready? ಕಾಲನ್ನ ಇನ್ನೊಂದು ಕಾಲಿನ ಮೇಲ್ತುದಿಗೆ ಇಟ್ಟು ಬ್ಯಾಲೆನ್ಸ್, ವಾಪಸ್. another side. ಅಂತಿಮ ಸ್ಥಿತಿಯಲ್ಲಿ 2 ರಿಂದ 3 ಬಾರಿ ಉಸಿರಾಟ. another side. ಪೂರಬ್, ರೇಚಕ್. ವಾಪಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ದಂಡಾಸನಕ್ಕೆ ಬರೋಣ. ಇವತ್ತು ನಿಂತು ಕೈ ಊರದೆ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಂದು ವಜ್ರಾಸನಕ್ಕೆ ಹೋಗಿ ಕೂತ್ಕೊಳ್ಳಿ. ಇನ್ನೊಂದು ಈ ರೀತಿ ಕಾಲು ಬೆರಳಿನ ಕೆಳಗೆ ಕೈ ಬೆರಳುಗಳನ್ನು ಇಟ್ಟು ನಿಧಾನವಾಗಿ ಮೊಣಕಾಲುಗಳನ್ನು ಈ ರೀತಿ ಎಕ್ಸ್ಪೆಂಡ್ ಮಾಡ್ತಾ ನಿಧಾನವಾಗಿ ಕಾಲು ಬೆರಳುಗಳನ್ನು ಹಿಡಿದು ಕೂತು ಈಗ ದಂಡಾಸನಕ್ಕೆ ಬರೋಣ. ವಿಶ್ರಾಂತಿ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ, 2 ಕಾಲುಗಳು ಜೋಡಿಸ್ಬೇಕು. ಈಗ ನೇರವಾಗಿ ಹಿಂದಕ್ಕೆ ಮಲಗಿ ಕೈಯನ್ನು ಸ್ಟ್ರೆಚ್ ಮಾಡಬೇಕು. ಎದ್ದು ಕಾಲು ಬೆರಳುಗಳನ್ನು ಮುಟ್ಟಿಸ್ಬೇಕು. 1 ಟೈಮ್ 2 ಟೈಮ್ಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಕಂಟಿನ್ಯೂ ಮಾಡಿ. ಹಿಂದೆ ಹೋಗುವಾಗ ದೀರ್ಘವಾಗಿ ಪೂರಕ, ಮುಂದೆ ಬರುವಾಗ ರೇಚಕ. ರೆಡಿ? ಸ್ಟ್ರೆಚಿಂಗ್, ಸ್ಟಾರ್ಟ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಇದರಿಂದಲೂ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸ್ಬೋದು. ಒಳ್ಳೆಯ ವ್ಯಾಯಾಮ. ಎಲ್ಲದಕ್ಕೂ ಸಹ ಪೂರಕ, ರೇಚಕ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಮಾಡೋಣ ಪೂರ್ವೋತ್ಥಾನಾಸನ, ಪಶ್ಚಿಮೋತ್ಥಾನಾಸನ. ರೆಡಿ? ಯಾರಿಗೆ ರಿಸ್ಟ್ ಜಾಯಿಂಟ್ಸ್ ಪೇಯ್ನ್ ಇದೆ ಅವರು ಇದನ್ನು ಮಾಡಬೇಡಿ. 2 ಹಸ್ತಗಳನ್ನು ಹಿಂದಕ್ಕೆ ಶರೀರದ ಹತ್ತಿರಕ್ಕೆ ನೆಲಕ್ಕೊತ್ತಬೇಕು. ಪೂರ್ಣ ಶರೀರವನ್ನು ಹಸ್ತ ಮತ್ತು ಪಾದ 2 ಮೇಲೇ ಬ್ಯಾಲೆನ್ಸ್. ಮೊದಲು ನೋಡ್ಕೊಳ್ಳಿ, ಆಮೇಲೆ ಟ್ರೈ ಮಾಡಿ. ದೀರ್ಘ ಪೂರಕ ಮಾಡಿ ರೇಚಕ ಮಾಡ್ತಾ ಹಿಂದೆ ಬರಬೇಕು. ವಾಪಸ್. ರಿಲ್ಯಾಕ್ಸ್.
ನೆಕ್ಸ್ಟ್ ನಾವು ಮಾಡೋಣ ಪಶ್ಚಿಮೋತ್ತಾನಾಸ. ದೀರ್ಘವಾಗಿ ಪೂರಕ, ದೆನ್ ರೇಚಕ ಮಾಡ್ತಾ ಬೆಂಡ್. ಪೂರಕ್, ರೇಚಕ್. ಬೆರಳಿನಿಂದ, ಎರಡೂ ಕೈ ಬೆರಳಿನಿಂದ ಕಾಲಿನ ಹೆಬ್ಬೆರಳನ್ನು ಹಿಡಿಬೇಕು. ರೇಚಕ ಮಾಡ್ತಾ ಮುಂದೆ ಬರಬೇಕು. ವಾಪಸ್. ಇದರಿಂದ ಯಾರಿಗೆ ತಲೆನೋವಿನ ಸಮಸ್ಯೆ ಆಗಾಗ ಕಾಡ್ತಾ ಇರುತ್ತೆ ಅವರು ಸಹ ಇದರಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ನಾವೀಗ ಮಾಡಿದ್ದು ಪೂರ್ವೋತ್ಥಾನಾಸನ, ಪಶ್ಚಿಮೋತ್ತಾನಾಸನ. ರಿಲ್ಯಾಕ್ಸ್. ನಿನ್ನೆ ಅರ್ಧ ಮತ್ಸ್ಯೇಂದ್ರಾಸನ ಮಾಡಿದ್ವಿ, ಇವತ್ತು ವಕ್ರಾಸನ ಮಾಡೋಣ. ರೆಡಿ? ಎಡಗಾಲು ನೇರ, ಬಲಗಾಲನ್ನು ಮಡಚಿ, ಬಲಗೈ ಹಿಂದೆ, ಎಡಗೈಯನ್ನು ಮೇಲೆತ್ತಿ, ಟ್ವಿಸ್ಟ್. ಬಲಭುಜದ ಕಡೆ ದೃಷ್ಟಿ, ದೀರ್ಘ ಉಸಿರಾಟ. ವಾಪಸ್. ಅನದರ್ ಸೈಡ್. ಬಲಗಾಲು ನೇರ, ಎಡಗಾಲನ್ನು ಮಡಚಿದ್ದೀನಿ, ಬಲಗೈ ಮೇಲೆ, ಟ್ವಿಸ್ಟ್. ವಾಪಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಈಗ ಆಲ್ಮೋಸ್ಟ್ ತಮಗೆಲ್ಲ ಆಸನಗಳದ್ದು ಬೆನಿಫಿಟ್ಸ್ ಗೊತ್ತಾಗಿದೆ. ಈಗ ಆ ಬೆನಿಫಿಟ್ಸನ್ನು ನಾವು ಫೀಲ್ ಮಾಡ್ತಾ ಆಸನಗಳನ್ನು ಮಾಡ್ತಾ ಹೋಗೋಣ. ಅಂತಿಮ ಸ್ಥಿತಿಯಲ್ಲಿ ಹೆಚ್ಚು ಕಾಲ ನಿಲ್ಲಲಿಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ನಾವು ಮಾಡೋಣ ಪರ್ವತಾಸನ. ಪರ್ವತಾಸನಲ್ಲಿ ಮೊದಲು ನಾವು ಪದ್ಮಾಸನಕ್ಕೆ ಬರಬೇಕು. ಪದ್ಮಾಸನ. ಈಗ ನಿಧಾನವಾಗಿ ಪೂರಕ ಮಾಡ್ತಾ ಕೈಗಳನ್ನು ಮೇಲೆತ್ತಿ, ನಮ್ಮ ತೋಳಿನ ಭಾಗ ಕಿವಿಗೆ ಟಚ್ ಆಗಿರಲಿ, ಎರಡೂ ಕೈಗಳು ಬೆರಳುಗಳು ಜಾಯಿನ್ ಇರಲಿ. ಬೆನ್ನು ಕತ್ತು ನೇರ, ಸೊಂಟದ ಭಾಗ ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಪರ್ವತಾಸನ. ವಾಪಸ್. ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ದಂಡಾಸನ. ದೆನ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಕರಾಸನ. ಮಕರಾಸನಕ್ಕೆ ನಿಮ್ಮ ನ್ಯಾಪ್ಕಿನನ್ನು ಹಾಸ್ಕೊಳ್ಳಿ. ಮಕರಾಸನ. ಮೊದಲು ವಜ್ರಾಸನಕ್ಕೆ ಬರೋಣ. ವಜ್ರಾಸನಕ್ಕೆ ಬಂದು ನಿಧಾನವಾಗಿ ಹಸ್ತಗಳನ್ನು ನೆಲಕ್ಕೆ ಊರಿ ಕಾಲುಗಳನ್ನು ಸ್ಟ್ರೆಚ್ ಮಾಡ್ತಾ ಮಕರಾಸನಕ್ಕೆ ಬರೋಣ. ರೆಡಿ? ಮಕರಾಸನ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಧನುರಾಸನ. ರೆಡಿ? ಕಾಲುಗಳನ್ನು ಮಡಚಿ ಆಂಕಲ್ ಜಾಯಿಂಟ್ಸನ್ನು ಹಿಡಿಬೇಕು. ಈ ರೀತಿ ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ನಮ್ಮ ಪೂರ್ಣ ಶರೀರದ ಭಾರ ಹೊಟ್ಟೆಯ ಮೇಲೆ,
ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಬೇಕು, ಛಾವಣಿಯ ಕಡೆ ದೃಷ್ಟಿ, ಕಾಲಿನ ಪೂರ್ಣ ಭಾಗವನ್ನು ನಾವು ಧನುರಾಸನಕ್ಕೆ ತರಬೇಕು. ರೆಡಿ? ದೀರ್ಘ ಪೂರ, ರೇಚಕ ಮಾಡ್ತಾ ಅಂತಿಮ ಸ್ಥಿತಿ. ವಾಪಸ್. ಇದು ಧನುರಾಸನ. ಧನುರಾಸನದಲ್ಲಿ ನೆನ್ನೆ ನಾವಾಸನದಲ್ಲಿ ಮೂವ್ ಮಾಡಿದ್ವಲ್ಲ, ಅದೇ ರೀತಿ ಮೂವ್ ಮಾಡೋಣ. ಹೊಟ್ಟೆಯ ಭಾಗದ ಎಲ್ಲ ಆರ್ಗನ್ಸಿಗೆ ಒಳ್ಳೆ ವ್ಯಾಯಾಮ. ಮೊದಲು ನೋಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟೇ ಟ್ರೈ ಮಾಡಿ. ರೆಡಿ? ಧನುರಾಸನ್. ಮೂವ್. ರಿಲ್ಯಾಕ್ಸ್. ಮಕರಾಸನದಲ್ಲಿ ವಿಶ್ರಾಂತಿ. ಶವಾಸನಕ್ಕೆ ಬರೋಣ. ಎಡ ಅಥವಾ ಬಲದಿಂದ ಹೊರಳಿ. ಶವಾಸನ್. ದೀರ್ಘ ಉಸಿರಾಟ. ಪೂರ್ಣ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಕುತ್ತಿಗೆಯನ್ನು ಎಡ ಅಥವಾ ಬಲಕ್ಕೆ ಹೊರಳಿಸಿ, ಕಾಲುಗಳ ಅಂತರದಲ್ಲಿರಲಿ. ನೆಕ್ಸ್ಟ್ ನಾವು ಮಾಡೋಣ ಟ್ವಿಸ್ಟಿಂಗ್. ಎರಡು ಕೈಗಳನ್ನು ಭುಜಕ್ಕೆ ಸಮಾನ ಚಾಚ್ತೀರಿ ಪಕ್ಕಕ್ಕೆ. ಎರಡು ಕಾಲುಗಳನ್ನು ಮಡಚಿ. ಈಗ ಟ್ವಿಸ್ಟಿಂಗ್. ಎರಡು ಕಾಲುಗಳು ಎಡಭಾಗಕ್ಕೆ, ಕುತ್ತಿಗೆಯ ಭಾಗ ಬಲಭಾಗಕ್ಕೆ. ಚೇಂಜ್. ಈಗ ಕಾಲುಗಳು ಬಲಭಾಗಕ್ಕೆ, ಕುತ್ತಿಗೆ ಎಡಭಾಗಕ್ಕೆ. ಗಮನಿಸಿ, ಒಂದು ಕಾಲಿನ ಮೊಣಕಾಲು ಇನ್ನೊಂದು ಕಾಲಿನ ಪಾದದ ಕಡೆ ಪೂರ್ಣವಾಗಿ ನೆಲಕ್ಕೆ ಟಚ್ ಆಗಿದೆ. ಪೂರ್ಣ ಟ್ವಿಸ್ಟ್. ಸಹಜ ಉಸಿರಾಟ. ಚೇಂಜ್. ಒಂದೊಂದು ಟ್ವಿಸ್ಟ್ನಲ್ಲಿನೂ 2 ಅಥವಾ 3 ಬಾರಿ ದೀರ್ಘ ಉಸಿರಾಟವನ್ನು ನಡೆಸಿ. ಚೇಂಜ್. ಚೇಂಜ್. ರಿಲ್ಯಾಕ್ಸ್. ಈ ರೀತಿ ಟ್ವಿಸ್ಟ್ ಮಾಡೋದ್ರಿಂದಲೂ ಸಹ ಹೊಟ್ಟೆಯ ಭಾಗದ ಆರ್ಗನ್ಸಿಗೆ ಬಹಳ ಒಳ್ಳೆಯ ರೀತಿಯ ವ್ಯಾಯಾಮ. ನೆಕ್ಸ್ಟ್ ನಾವು ಮಾಡೋಣ ಸೇತು ಬಂದಾಸನ್, ದ ಬ್ರಿಡ್ಜ್ ಪೋಸ್. ರೆಡಿ? ಎರಡು ಪಾದಗಳನ್ನು, ಕಾಲುಗಳನ್ನು ಮಡಚಿ ಪಾದಗಳನ್ನು ಶರೀರದ ಹತ್ತಿರಕ್ಕೆ ತಗೊಂಡು ಬನ್ನಿ. ಆಂಕಲ್ ಜಾಯಿಂಟ್ಸ್ ಅನ್ನು ಹಿಡಿಬೇಕು. ರೆಡಿ? ಈಗ ಪೂರಕ ಮಾಡಿ ರೇಚಕ ಮಾಡ್ತಾ ನಾವು ಬಾಡಿಯನ್ನು ಲಿಫ್ಟ್ ಮಾಡಬೇಕು. ರೆಡಿ? ಪೂರಕ್, ರೇಚ್.
ವಾಪಸ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಇನ್ ಪೂರ್ಣ ಶವಾಸನ. ನಿಮಗೆ ಯಾವ್ಯಾವ ಆಸನ ಪರ್ಟಿಕ್ಯುಲರ್ ಆಗಿ ಬೇಕು ಸಮಸ್ಯೆಯ ಅನುಸಾರ ಅದನ್ನು ಒಂದು ಕಡೆ ನಾವು ಹೇಳುವಾಗಲೇ ಲಿಸ್ಟ್ ಮಾಡಿಟ್ಕೊಳ್ಳಿ, ಅಥವಾ ಇನ್ನೊಮ್ಮೆ ನೀವು ಇದನ್ನು ವಿಡಿಯೋ ನೋಡುವಾಗ ಕೇಳುವಾಗ ಅದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ನಾವು ದಿನ ದಿನ ಚೇಂಜ್ ಇರಲಿ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ತಾ ಆಸನಗಳನ್ನು ಲೂಸ್ನಿಂಗ್, ಪಂಪಿಂಗ್ ಈ ರೀತಿ ಮಾಡ್ತಾ ಹೋಗ್ತಿದ್ದೀವಿ. ದಿನ ಒಂದೊಂದು ರೀತಿ ನಾವು ಆಸನಗಳನ್ನು ಮಾಡ್ಬೋದು. ಯಾರಿಗೆ ಯಾವ ಭಾಗದ ಸಮಸ್ಯೆ ಇದೆ ನಾವು ಅದಕ್ಕೆ ಪರಿಹಾರ ಅಂತ ಹೇಳುವಂಥ ಆಸನಗಳನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಆ ಆಸನಗಳನ್ನು ಡೈಲಿ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಗಷ್ಟೇ ನೀವು ನಿಮ್ಮ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್ ವಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಬ್ಯಾಕ್ ಬೆಂಡಿಂಗ್, ಫ್ರಂಟ್ ಬೆಂಡಿಂಗ್, ಟ್ವಿಸ್ಟಿಂಗ್ ಇವೆಲ್ಲವೂ ಪ್ಯಾಂಕ್ರಿಯಾಸಿಸ್ ರೀಜನರೇಟ್ ಮಾಡುವಂಥ ಆಸನ. ಸರಳ ಮತ್ಸ್ಯಾಸನ, ಪದ್ಮ ಮತ್ಸ್ಯಾಸನ, ಅಧೋಮುಖ ಮತ್ಸ್ಯಾಸನ, ಪೂರ್ವೋತ್ಥಾನಾಸನ, ಸೇತುಬಂಧಾಸನ ಇದೆಲ್ಲವೂ ಸಹ ಉಷ್ಟ್ರಾಸನ. ಇವೆಲ್ಲವೂ ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ. ಸೂರ್ಯಭೇದನ, ಸೂರ್ಯಾನುಲೋಮ ವಿಲೋಮ, ಭಸ್ತ್ರಿಕಾ, ಕಪಾಲಭಾತಿ ಇವೆಲ್ಲ ಆಸ್ತಮಾ ಪೇಷಂಟ್ಸ್ ಅಂದರೆ ಯಾರಿಗೆ ಕೋಲ್ಡ್ ಎಫೆಕ್ಟ್ಸ್ ಇರುತ್ತೆ, ಕೋಲ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರು ಮಾಡಬೇಕಾಗಿರುವಂತಹ ಕೆಲವು ಅಭ್ಯಾಸಗಳು. ಮತ್ತು ಹೊಟ್ಟೆ ಭಾಗದ ಬೊಜ್ಜಿಗೆ ಟ್ವಿಸ್ಟಿಂಗ್, ಬೆಂಡಿಂಗ್ ಮತ್ತು ಆಸನಗಳು, ಬೀಸೋಕಲ್ಲು, ಸೂರ್ಯ ನಮಸ್ಕಾರ ಮೇನ್, ಇವು ನಾವು ಕ್ಯಾಲರೀಸ್ ಬರ್ನ್ ಮಾಡಲಿಕ್ಕೆ ಮಾಡುವಂಥ ಅಭ್ಯಾಸಗಳು. ಈ ರೀತಿ ನೀವು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಸಂಪೂರ್ಣವಾದ ಯೋಗಾಭ್ಯಾಸದ ಜ್ಞಾನವನ್ನು ನೀವು ಪಡ್ಕೊಳ್ಬೋದು. ಅದರ ಬೆನಿಫಿಟ್ಸನ್ನು ನೀವು ಫೀಲ್ ಮಾಡ್ತಾ ಆಸನಗಳ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಈಗ ಪೂರ್ಣ ಶವಾಸನ. Relax your ankle joints. Keep on breathe in, breathe out. Inhale deeply and exhale completely. Relax your ankle joints. Relax your calf muscles. Relax your knee joints. Relax your thigh muscles. Relax your trunk part. Abdomen part. Relax your lower back. Relax your chest region. Relax your middle back, upper back completely. Relax your palms, wrist joints. Relax your elbows, arms. Relax your shoulder joints. Relax your neck region. Relax your skull part.
Relax your facial muscles. Relax your eyes. Relax your forehead. Observe the eyebrow center. Be there. ಸಹಜವಾದ ದೀರ್ಘ ಉಸಿರಾಟ. ಮೂಗಿನಿಂದ ಉಸಿರು ಎಲ್ಲಿಯವರೆಗೆ ಹೋಗ್ತಾ ಇದೆ ಗಮನಿಸಿ. ಮೂಗಿನಿಂದ ಟ್ರೆಕಿಯಾ, ಆಲ್ವೆಲಾಯ್ಸ್, ಲಂಗ್ಸ್ನ ಮೂಲೆ ಮೂಲೆಗೂ ಸಹ ಆಕ್ಸಿಜನ್ ತಲುಪ್ತಾ ಇರೋದನ್ನು ಗಮನಿಸಿ. ನಮ್ಮ ಲಂಗ್ಸ್ನಲ್ಲಿ ಬಲೂನ್ ರೀತಿ, ಬಲೂನ್ ಇರುವಂತೆ ವಾಯು ಚೀಲಗಳಿರುತ್ತೆ, ಏರ್ ಸಾಕ್ಸ್ ನಮ್ಮ ಲಂಗ್ಸ್ನ ಒಳಗಡೆ. ಆ ಎಲ್ಲ ಏರ್ ಸಾಕ್ಸ್ ಸ್ವಚ್ಛ ಆಗ್ತಾ ಇದೆ ಆಕ್ಸಿಜನ್ನಿಂದ. ಒಳಗಡೆ ಇರುವಂತಹ ಟಾಕ್ಸಿನ್ಸ್, ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟಾಗಿ ನಾನು ಹೊರ ಹಾಕ್ತಾ ಇದ್ದೀನಿ. ಹೇಗೆ ಕಸಗುಡಿಸುವಾಗ ಮೂಲೆ ಮೂಲೆಯಲ್ಲಿ ಕಸಗುಡಿಸ್ತೀವಿ, ಅದೇ ರೀತಿ ಆಕ್ಸಿಜನ್ ಸಂಪೂರ್ಣವಾಗಿ ಲಂಗ್ಸಿನ ಎಲ್ಲ ಭಾಗವನ್ನು, ಮೂಲೆ ಮೂಲೆಯನ್ನು ಸ್ವಚ್ಛವಾಗಿಟ್ಕೊಳ್ತಾ ಇದೆ. ಅಂತಹ ಶುದ್ಧವಾದ ಆಮ್ಲಜನಕವನ್ನು ನಾನು ಒಳಗೆ ತಗೊಳ್ತಾ ಇದ್ದೀನಿ ಅಂತ ಅನುಭವ ಮಾಡಿ. ಆ ಏರ್ ಸಾಕ್ಸ್ ಫುಲ್ಲು ಬಲೂನ್ ಊದಿದಂತೆ ಊದಬೇಕು, ಪೂರ್ಣ ಆಕ್ಸಿಜನ್ ತಗೊಳ್ಬೇಕು. ಆಮೇಲೆ ಪೂರ್ಣ ಕಾರ್ಬನ್ ಡೈಆಕ್ಸೈಡನ್ನು ಖಾಲಿ ಮಾಡಬೇಕು. ಈ ಕ್ರಿಯೆಯನ್ನು ಕ್ರಮೇಣ ಗಮನಿಸ್ತಾ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕಂಟಿನ್ಯೂ. ಕ್ರಮೇಣ ಉಸಿರಾಟದ ಕ್ರಿಯೆಯಿಂದ ಲಂಗ್ಸಿನ ಮೂಲೆ ಮೂಲೆಯೂ ಸಹ ಸ್ವಚ್ಛವಾಗಿದೆ. ಉಸಿರಾಡುವಾಗ ನಮ್ಮ ಮೂಗಿನ ಹಿಂದೆ ಮೂಳೆಯ ರಚನೆ, ನಾವು ಹಿಟ್ಟು ಸಾಣಿಸುವಂಥ, ಹಿಟ್ಟನ್ನು ಜರಡಿ ಹಿಡಿಯುವಂತಹ ಜರಡಿಯ ಆಕಾರದಲ್ಲಿರುತ್ತೆ. ಆ ಒಂದೊಂದು ತೂತಿನಲ್ಲಿ ನಾವು ಉಸಿರಾಡುವಾಗ ಹೋಗುವಂಥ ಕಲ್ಮಶಗಳು ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೈನಸ್ ಪಾರ್ಟ್ನಲ್ಲಿ, ಅದರಿಂದಲೇ ನಮಗೆ ತಲೆನೋವು ಬರೋದು. ಅಲ್ಲಿ ಕಫ ಕಲೆಕ್ಟ್ ಆಗುತ್ತೆ. ಆ ಎಲ್ಲ ಕಲ್ಮಶ ನಾವು ಭಸ್ತ್ರಿಕಾ ಮಾಡೋದ್ರಿಂದ, ಕಪಾಲಭಾತಿ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ. ಈಗ ಮೂಗಿನ ತುದಿಯಿಂದ ಲಂಗ್ಸಿನವರೆಗೆ ಎಲ್ಲವೂ ಸಹ ವಾಯು ಸಂಚಾರ ಮಾಡುವಂತಹ ಎಲ್ಲ ಪ್ಲೇಸ್ ಸ್ವಚ್ಛವಾಗಿರೋದನ್ನು ಅನುಭವ ಮಾಡೋಣ.
ಪೂರ್ಣ ಶರೀರ ಒಂದು ಮರದ ದಿಮ್ಮಿಯಂತೆ ನಿಶ್ಚಲವಾಗಿ ನೆಲದ ಮೇಲಿರಲಿ. ನನ್ನ ಪೂರ್ಣ ಗಮನ ಆಜ್ಞಾಚಕ್ರದ ಕಡೆ, ಆತ್ಮನ ಕಡೆ. ನಾನಾತ್ಮ, ಪವಿತ್ರ ಸ್ವರೂಪ. ನಾನಾತ್ಮ, ಸುಖ ಸ್ವರೂಪ. ಆತ್ಮನನ್ನೇ ನೋಡಲಿಕ್ಕೆ, ವಿಷುವಲೈಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಪಾಯಿಂಟ್ ಆಫ್ ಲೈಟ್ ಇನ್ ಐಬ್ರೋ ಸೆಂಟರ್. ಐ ಆಮ್ ಎ ಪೀಸ್ಫುಲ್ ಸೋಲ್. ನಾನು ಜ್ಞಾನ ಸ್ವರೂಪ ಆತ್ಮ. ನಾನು ಪ್ರೇಮ ಸ್ವರೂಪ ಆತ್ಮ. ನಾನು ಶಕ್ತಿ ಸ್ವರೂಪ ಆತ್ಮ. ನಾನು ಆನಂದ ಸ್ವರೂಪ ಆತ್ಮ. ಶರೀರವು ಹಗುರ, ಮನಸ್ಸು ಶೀತಲ. ಪೂರ್ಣ ಶಕ್ತಿಶಾಲಿಯಾಗಿರುವಂತಹ ಮನಸ್ಸು ಶರೀರವನ್ನು ಜಾಗೃತ ಅವಸ್ಥೆಗೆ ತರೋಣ. ಕೈ ಬೆರಳು ಕಾಲ್ಬೆರಳುಗಳನ್ನು ಮೂವ್ ಮಾಡಿ ಆಜ್ಞೆ ಕೊಡಿ. ಆತ್ಮನಾಗಿ, ರಾಜನಾಗಿ ಕೈ ಬೆರಳು ಕಾಲ್ಬೆರಳುಗಳಿಗೆ ಮೂವ್ ಮಾಡಲಿಕ್ಕೆ ಆಜ್ಞೆ ಮಾಡಿ. ನಿಧಾನವಾಗಿ ಎರಡು ಕಾಲುಗಳನ್ನು ಒಟ್ಟಿಗೆ ತರೋಣ. ಎಡಗೈಯನ್ನು ಮೇಲ್ಭಾಗಕ್ಕೆ ಚಾಚಿ ಎಡಭಾಗಕ್ಕೆ ಹೊರಳಿ. ಶರೀರವನ್ನು ನೇರ ಮಾಡಿ ಮಲಗಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳೋಣ. ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ಎಡದಿಂದ ಪ್ರಾರಂಭ. ದೀರ್ಘ ಪೂರಕ, ಬೆನ್ನು ಕತ್ತು ನೇರವಾಗಿರಲಿ. ಬಲರೇಚಕ, ಬಲಪೂರಕ, ಎಡರೇಚಕ. Inhale from left, exhale through right. Inhale from right nostril, exhale through left nostril. Continue for 2 more rounds. Inhale, exhale. Inhale,
exhale. Inhale, exhale. Inhale, exhale. Relax, relax both the hands. Deep breathing. Next now, ಭ್ರಾಮರಿ ಪ್ರಾಣಾಯಾಮ 2 ಕೈ ಚಿನ್ಮುದ್ರ 6 ಬಾರಿ ಮಾಡೋಣ. ದೀರ್ಘ ಪೂರಕ. ಸ್ಟಾಪ್. Relax. ದೀರ್ಘ ಉಸಿರಾಟ. ಇವತ್ತು ನಾವು ಓಂಕಾರವನ್ನು, ಅದರ ಅರ್ಥವನ್ನು, ಅದರ ಸಂಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಓಂಕಾರ ಅನ್ನುವಂಥದ್ದು ಅ ಉ ಮ ಕಾರದಿಂದ ಆಗಿರುವಂಥದ್ದು. ನಾವು ಉಚ್ಚಾರಣೆ ಮಾಡುವಾಗ ಓಂಕಾರ ಹೇಗೆ ಉಚ್ಚಾರಣೆ ಮಾಡ್ತೀವೋ ಅದೇ ರೀತಿ ಇವತ್ತಿನ ದಿನ ಅ ಉ ಮ ಕಾರದ ಉಚ್ಚಾರಣೆಯನ್ನು ಮಾಡೋಣ. ಉಚ್ಚಾರಣೆ ಮಾಡುವಾಗ ಅ ಕಾರದ 2ರಷ್ಟು ಸಮಯ ಊಕಾರದ ಉಚ್ಚಾರಣೆ, ಊಕಾರದ 2ರಷ್ಟು ಸಮಯ ಕಾರದ ಉಚ್ಚಾರಣೆ ಆಗಿರಬೇಕು. ಅನ 2ರಷ್ಟು ಊನ 2ರಷ್ಟು ಸಮಯ ಉಚ್ಚಾರಣೆ ಕಾರ. ಅಲ್ಲಿಗೆ ಸೌಂಡ್ ಹೆಚ್ಚಿರಬೇಕು. ರೆಡಿ? ಬೆನ್ನು ಕತ್ತು ನೇರವಾಗಿರಲಿ. ನಮ್ಮ ಗಮನ, ನಮ್ಮ ಏಕಾಗ್ರತೆ ಆಜ್ಞಾಚಕ್ರದ ಕಡೆ, ಐಬ್ರೋ ಸೆಂಟರ್ನಲ್ಲಿ ದೀರ್ಘವಾಗಿ ಪೂರಕ.
Feel the vibrations of Omkara. Finally, ಮುಕ್ತಾಯ ಪ್ರಾರ್ಥನೆ, ನಮಸ್ಕಾರ ಸ್ಥಿತಿ. ಒಂದು ಬಾರಿ ಓಂಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂನಮನ. ವಾಪಸ್ ಹಸ್ತಗಳನ್ನು ಲಘುವಾಗಿ ಉಜ್ಜಿ, ಕಣ್ಣುಗಳಿಗೆ ಸ್ಪರ್ಶ, ಮುಖ ಸ್ಪರ್ಶ, ಕುತ್ತಿಗೆಯ ಭಾಗಕ್ಕೆ ಸ್ಪರ್ಶ. ಕಣ್ಣುಗಳನ್ನು ನಿಧಾನವಾಗಿ ತೆರೆಯೋಣ. ರಿಲ್ಯಾಕ್ಸ್. ಕ್ರಮೇಣವಾಗಿ ಕಣ್ಣಿಗೆ ಮಾಡುವಂತಹ ವ್ಯಾಯಾಮವನ್ನು ನೀವು ಕ್ರಮೇಣ ಮಾಡ್ತಾ ಇರಿ. ದಿನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಮಾಡ್ತಾ ಬನ್ನಿ. ಆಗ ಕಣ್ಣಿಗೆ ಸಂಬಂಧಪಟ್ಟಂತಹ ನರಗಳು ಬಲವಾಗಿ ಕಣ್ಣಿನ ಸಮಸ್ಯೆಗಳು ದೂರ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಸಹಜ ರಾಜಯೋಗದ ಜ್ಞಾನವನ್ನು ಕೇಳಿ, ಆ ಜ್ಞಾನದ ಆಧಾರದ ಮೇಲೆ ಅಕ್ಕೋರು ಏನು ಮೆಡಿಟೇಷನ್ ಮಾಡಿಸ್ತಾರೆ ಅದನ್ನು ಏಕಾಗ್ರತೆಯಿಂದ ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಮಾಡಲಿಕ್ಕೂ ಏಕಾಗ್ರತೆ ಬೇಕು. ಆ ಏಕಾಗ್ರತೆಯನ್ನು ಸಂಪಾದನೆ ಮಾಡ್ಕೊಳ್ಳೋಣ ಈ ಯೋಗಾಭ್ಯಾಸ, ಯೋಗದ ಮೆಡಿಟೇಷನಿನ ಅಭ್ಯಾಸದಿಂದ. ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಈಗ ನಾವೆಲ್ಲರೂ ಸಹ ಕರ್ಮಾನುಸಾರ ಹೇಗೆ ಪುನರ್ಜನ್ಮದಲ್ಲಿ ಬರ್ತೀವಿ, ಕರ್ಮಾನುಸಾರ ಹೇಗೆ ಹೊಸ ಶರೀರವನ್ನು ಪಡ್ಕೊಳ್ತೀವಿ, ಜೈಸಾ ಕರ್ಮ ವೈಸಾ ಜನ್ಮ, ಈ ಎಲ್ಲ ವಿಷಯವನ್ನು ತಿಳ್ಕೊಂಡೆವು. ಈ ಭೂಲೋಕದಲ್ಲಿ ನಾವೆಲ್ಲರೂ ಸಹ ಕರ್ಮಾನುಸಾರ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಈ ನಾಟಕದ ಒಂದು ಹೆಸರೇನಿದೆ, ಇದನ್ನು ಸೃಷ್ಟಿಯ ಕಾಲಚಕ್ರ, ಸೃಷ್ಟಿಯ ನಾಟಕ ಚಕ್ರ ಅಂತ ಹೇಳಿಕೊಂಡು ಕರಿಬೋದು. ನಾವೆಲ್ಲರೂ ಪಾತ್ರಧಾರಿಗಳು. ಸ್ವಯಂ ಜ್ಞಾನಸಾಗರ ಪರಮಾತ್ಮನೇ ಡೈರೆಕ್ಟರ್, ಪಾತ್ರಧಾರಿ ನನಾತ್ಮಜ್ಯೋತಿ. ಅದರ ಜೊತೆಗೆ ಈ ಸೃಷ್ಟಿ ಕಾಲಚಕ್ರ ಹೇಗೆ ಸುತ್ತುತ್ತಾ ಇರ್ತದೆ, ಇದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಇದನ್ನು ಸೃಷ್ಟಿ ನಾಟಕ ಚಕ್ರ ಅಂತ ಕರಿಬೋದು, ಸೃಷ್ಟಿ ಕಾಲಚಕ್ರ ಅಂತ ಕರಿಬೋದು. ಅಂದರೆ ಚಕ್ರ ಅಂದ ಕೂಡಲೇ ನಿಮಗೆ ಅರ್ಥ ಆಯಿತು, ಸುತ್ತುತ್ತಾ ಇರ್ತದೆ. ಚಕ್ರ ಸುತ್ತುತ್ತಾ ಇರ್ತದೆ. ಅದಕ್ಕೋಸ್ಕರನೇ ಅದನ್ನು ಚಕ್ರ ಅಂತ ಕರೆಯಲಾಗ್ತದೆ. ನಮ್ಮ ಈ ಒಂದು ಸೃಷ್ಟಿಯಲ್ಲಿ ಅನೇಕ ಚಕ್ರಗಳಿವೆ. ಹಗಲು ರಾತ್ರಿಯ ಚಕ್ರ. ಹಗಲು ಹೋಗ್ತದೆ, ರಾತ್ರಿ ಬರ್ತದೆ, ರಾತ್ರಿ ಹೋಗ್ತದೆ, ಮತ್ತೆ ಹಗಲು ಬರ್ತದೆ.
ಅದಕ್ಕಿಂತಲೂ ನಾವು ಮೂಲ ಹೋದರೆ ಸೆಕೆಂಡಿನ ಚಕ್ರ ಇದೆ. ಗಂಟೆಯ ಮುಳ್ಳು ಸುತ್ತ ಬರ್ತದೆ. 12 ಗಂಟೆ ಆಯ್ತಂದರೆ ಮತ್ತೆ ಪುನಃ 1, 2, 3, 4 ಪುನರಾವರ್ತನೆ ಆಗ್ತದೆ. ಅದೇ ರೀತಿ ಹಗಲು ರಾತ್ರಿಯ ಚಕ್ರ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಮತ್ತೆ ಶನಿವಾರ ಬಂತು, ಭಾನುವಾರ ಬಂತು, ಮತ್ತೆ ಸೋಮವಾರ, ಮಂಗಳವಾರ. ವಾರದ ಚಕ್ರ 7 ದಿನಗಳಿಗೊಮ್ಮೆ ಸುತ್ತು ಬರ್ತದೆ. ಇನ್ನು ವರ್ಷದ ಚಕ್ರ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 12 ತಿಂಗಳಾದ ನಂತರ ಮತ್ತೆ ಪುನಃ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಚಕ್ರ ಸುತ್ತುತ್ತಾ ಇರ್ತದೆ. ಅನೇಕ ವರ್ಷಗಳಿಗೊಮ್ಮೆ ಸಂವತ್ಸರ ಚಕ್ರ ಪ್ರಭವ, ವಿಭವ, ಶುಕ್ಲ, ಪ್ರಮೋದಿತ 60 ವರ್ಷಗಳಿಗೊಮ್ಮೆ ಸಂವತ್ಸರ ಚಕ್ರವು ಸಹ ಪುನರಾವರ್ತನೆ ಆಗ್ತಾ ಇರ್ತದೆ. ಇನ್ನು ಅನೇಕ ಸಂವತ್ಸರ, ಅನೇಕ ವರ್ಷಗಳಿಗೊಮ್ಮೆ ಯುಗ ಚಕ್ರದಲ್ಲಿಯೂ ಪರಿವರ್ತನೆ ಇದೆ. ಸೃಷ್ಟಿಯ ನಾಟಕ ಚಕ್ರದಲ್ಲಿ ಅಥವಾ ಕಾಲಚಕ್ರದಲ್ಲಿ ಒಂದು ಚಕ್ರ ಸಂಪೂರ್ಣ ಸುತ್ತು ಬರಲಿಕ್ಕೆ 5,000 ವರ್ಷಗಳು ಬೇಕು. ಸಂವತ್ಸರ ಚಕ್ರ 60 ವರ್ಷ, ವರ್ಷದ ಚಕ್ರ 12 ತಿಂಗಳು ಅಲ್ವಾ, ವಾರದ ಚಕ್ರ 7 ದಿನ, ಗಂಟೆಯ ಚಕ್ರ 12 ಗಂಟೆ, ಹಗಲು ರಾತ್ರಿ, ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲವೂ ಚಕ್ರದಂತೆ ತಿರುಗ್ತಾ ಇರುವಾಗ 5,000 ವರ್ಷಗಳಿಗೊಮ್ಮೆ ಸೃಷ್ಟಿಯ ಕಾಲಚಕ್ರ ತನ್ನ ಪೂರ್ಣ ಸುತ್ತನ್ನು ಮುಗಿಸ್ತದೆ. ಇದಕ್ಕೆ ಒಂದು ಕಲ್ಪ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಇದು ಅವಿನಾಶಿ ಯುಗಚಕ್ರನೂ ಹೌದು, ಅವಿನಾಶಿ ಕಲ್ಪಚಕ್ರನೂ ಹೌದು, ಅವಿನಾಶಿ ಕಾಲಚಕ್ರನೂ ಹೌದು. ಎಂದಿನಿಂದ ಪ್ರಾರಂಭ ಆಯಿತು? ಎಂದಿನವರೆಗೆ? ಎಂದೆಂದಿನಿಂದಲೋ ಇದ್ದಿರುವಂಥದ್ದು, ಎಂದೆಂದಿನವರೆಗೂ ಇರುವಂಥದ್ದು. ಇದನ್ನು ಅನಾದಿ ಚಕ್ರ, ಅವಿನಾಶಿ ಚಕ್ರ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಈ ಚಕ್ರದ ಸೂಚಕವಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ತೋರಿಸಲಾಗ್ತದೆ. ಈ ಚಕ್ರದ ಸೂಚಕವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ತೋರಿಸಲಾಗ್ತದೆ. ನಿಮ್ಗೆ ಗೊತ್ತಿದೆ, ಸ್ವಸ್ತಿಕ್ ಚಿಹ್ನೆಯಲ್ಲಿ 4 ಸಮಪಾಲು ಇದೆ. 4 ಸಮಪಾಲು ಇದೆ. ಅಲ್ಲಿ ಅರ್ಧ ಭಾಗವನ್ನು ಬ್ರಹ್ಮನ ಹಗಲು ಅಂತ ಕರೆಯಲಾಗ್ತದೆ, ಅರ್ಧ ಭಾಗವನ್ನು ಬ್ರಹ್ಮನ ರಾತ್ರಿ ಅಂತ ಕರೆಯಲಾಗ್ತದೆ. ಈ ಸ್ವಸ್ತಿಕ ಚಿಹ್ನೆಯನ್ನು ತಾವು ನೋಡ್ತಾ ಇರಿ. ಇದು ಸತ್ಯಯುಗ, ಅದರಿಂದ ಕೆಳಗಡೆ ಬಂದರೆ ತ್ರೇತಾಯುಗ, ಎಡಕ್ಕೆ ಬಂದರೆ ದ್ವಾಪರ ಯುಗ, ಮೇಲಕ್ಕೆ ಹೋದರೆ ಕಲಿಯುಗ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ ಮುಗಿತಂದರೆ ಮತ್ತೆ ಪುನಃ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಪುನಃ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ. 5,000 ವರ್ಷಗಳಿಗೆ ಸೃಷ್ಟಿಯ ನಾಟಕದಲ್ಲಿ ಒಂದು ಪರಿವರ್ತನೆ ಇದೆ. ಹೇಳ್ತಾರೆ, ಕಲೋ ಪಂಚಸಹಸ್ರಾಣಿ ಜಾಯತೆ ವರ್ಣಸಂಕರ. 5,000 ವರ್ಷಗಳಿಗೊಮ್ಮೆ ಈ ಸೃಷ್ಟಿಯಲ್ಲಿ ವರ್ಣಸಂಕರ ನಡೀತದೆ. 5,000 ವರ್ಷದ ಚಕ್ರ, 5,000 ವರ್ಷಕ್ಕೆ ಒಂದು ಕಲ್ಪ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಈ ಸತ್ಯಯುಗ ಏನಿದೆ ಅದು ಸತೋಪ್ರಧಾನ, ತ್ರೇತಾಯುಗ ಸತೋ, ದ್ವಾಪರ ಯುಗ ರಜೋಪ್ರಧಾನ, ಕಲಿಯುಗ ತಮೋಪ್ರಧಾನ. ಸತೋಪ್ರಧಾನ, ಸತೋ, ರಜೋ, ತಮೋ. ಅತಿಯಾದ ಕೂಡಲೇ
ಅಂತ್ಯವಾಗಿ ಮತ್ತೆ ಪುನಃ ಸತೋಪ್ರಧಾನ ಜಗತ್ತು ನಿರ್ಮಾಣವಾಗಲಿದೆ. ಇದು ಪುನಃ ಪುನಃ ಸುತ್ತುವಂತಹ ಚಕ್ರ. ಇದು ಸನಾತನ ಭಾರತದ ಸಂಸ್ಕೃತಿ. ಇದು ನಮ್ಮ ಸನಾತನ ಭಾರತದ ನಾಗರಿಕತೆಯ ಪರಂಪರೆ. ಸತ್ಯಯುಗ 1250 ವರ್ಷ, ತ್ರೇತಾಯುಗ 1250 ವರ್ಷ, ದ್ವಾಪರ ಯುಗನು 1250 ವರ್ಷ, ಕಲಿಯುಗನು 1250 ವರ್ಷ. ಚಕ್ರ ಒಂದು ಸುತ್ತು ಬರುವಾಗ 5000 ವರ್ಷ. ಆದ್ದರಿಂದ ಪರಿವರ್ತನೆಯ ಸಮಯ ಯಾವುದು? ಈ ಕಲಿಯುಗ ಹೋಗಿ ಮುಂದೆ ಬರಲಿರುವಂಥ ಯುಗ ಸತ್ಯಯುಗ. ನೋಡಿ, ಸೃಷ್ಟಿಯ ಚಕ್ರದ ಈ ಒಂದು ಚಿತ್ರದಲ್ಲಿ ಗಡಿಯಾರದ ಮುಳ್ಳನ್ನು ತೋರಿಸಲಾಗಿದೆ. 12 ಗಂಟೆಗಿನ್ನು 1 ನಿಮಿಷ ಇದೆ. 12 ಗಂಟೆ ಆಯ್ತಂದರೆ ಮತ್ತೆ ಸತ್ಯಯುಗದ ಪ್ರಾರಂಭವನ್ನು ತೋರಿಸಲಾಗಿದೆ. ಈ ಕಲಿಯುಗದ ಕೊನೆ, ಸತ್ಯಯುಗದ ಪ್ರಾರಂಭ. ನಡುವಿನ ಈ ಸಮಯವನ್ನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ನಾವು ಸತ್ಯಯುಗ ಮತ್ತು ಕಲಿಯುಗ, ಕಲಿಯುಗ ಮತ್ತು ಸತ್ಯಯುಗದ ಸಂಗಮ, ಈ ಸಮಯವನ್ನು ಜ್ಞಾನದ ಯುಗ ಅಂತಲೂ ಕರಿಬೋದು. ಜ್ಞಾನಯುಗ. ಯಾಕೆಂತಂದರೆ ಕಲಿಯುಗದ ಅಂತಿಮ ಸಮಯದಲ್ಲಿ ಅಧರ್ಮ, ಅನ್ಯಾಯ, ಅತ್ಯಾಚಾರ, ಅನಾಚಾರ, ಅನಾಗರಿಕತೆ, ಅಜ್ಞಾನ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲದರಿಂದ ಕಲಿಯುಗದ ಅಂತಿಮ ಸಮಯದ ಲಕ್ಷಣ. ಹೆಸರೇ ಇದೇ ಕಲಿಯುಗ. ಕಲಿಯುಗ ಅಂದರೆ ಕಲಹದ ಯುಗ. ಮುಂದಕ್ಕೆ ಬರುವಂಥದ್ದು ಸತ್ಯಯುಗ. ಈ ಕಲಿಯುಗದ ಅಂತಿಮ ಸತ್ಯಯುಗದ ಆದಿ ಸಮಯದಲ್ಲಿ ಸ್ವಯಂ ಆದಿನಾಥೇಶ್ವರನಾಗಿರುವ, ಸಂಗಮೇಶ್ವರನಾಗಿರುವ, ಜ್ಞಾನಸಾಗರನಾಗಿರುವ ಪರಮಾತ್ಮ ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ನೀಡುವಂಥ ಸಮಯ. ಆತ್ಮ ಪರಮಾತ್ಮರ ಮಿಲನವಾಗುವಂಥ ಸಮಯ. ತಮಗೆ ಮೊದಲೇ ಹೇಳಲಾಯಿತು, ಕಲಿಯುಗ ಸತ್ಯಯುಗದ ಸಂಗಮ. ಅದೇ ರೀತಿ ಆತ್ಮ ಪರಮಾತ್ಮರ ಸಂಗಮ, ಮಿಲನವಾಗುವಂತಹ, ಭೇಟಿಯಾಗುವಂತಹ ಸಮಯ. ಅಥವಾ ದುಃಖ ಹೋಗಿ ಸುಖದ ಕಾಲ ಬರುವ ಸಮಯ. ಸುಖ ದುಃಖದ ಸಂಗಮ. ರಾತ್ರಿ ಹಗಲಿನ ಸಂಗಮ. ಯಾಕೆಂತಂದರೆ ಕಲಿಯುಗ ಬ್ರಹ್ಮನ ರಾತ್ರಿ, ಸತ್ಯಯುಗ ಬ್ರಹ್ಮನ ಹಗಲು. ರಾತ್ರಿ ಅಂದ ಕೂಡಲೇ ತಮ್ಗೆ ಗೊತ್ತಿದೆ, ತಪ್ಪು ಕೆಲಸ ನಡೆಯುವುದು ರಾತ್ರಿಯ ಸಮಯದಲ್ಲಿ ಜಾಸ್ತಿ. ಸತ್ಯಯುಗ ಅಂತಂದರೆ ಅದು ಬೆಳಕಿನ ಯುಗ. ಈಗ ನಾವೆಲ್ಲ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರಲೋಕದೆಡೆಗೆ ಹೋಗುವಂತಹ ವರ್ತಮಾನ ಸಮಯದ ಈ ಒಂದು ಜನ್ಮ ಬಹಳ ಬಹಳ ಅಮೂಲ್ಯವಾದದ್ದು. ಈ ಒಂದು ಸಮಯದಲ್ಲಿ ಸ್ವಯಂ ಜ್ಞಾನಸಾಗರ ಪರಮಾತ್ಮ ಈ ಭೂಲೋಕಕ್ಕೆ ಅವತರಣೆಯಾಗುವಂಥ ಸಮಯ. ನಿಮ್ಗೆ ಗೊತ್ತಿದೆ, ಅವತರಣೆ ಅಂದ ಕೂಡಲೇ ಮೇಲಿಂದ ಕೆಳಗಿಳಿದು ಬರೋದು. ಪರಮಾತ್ಮ ಪರಮಧಾಮ ನಿವಾಸಿ, ಅವನು ಡೈರೆಕ್ಟರ್, ನಾವೆಲ್ಲರೂ ಸಹ ಆ್ಯಕ್ಟರ್ಸ್. ಆ ಡೈರೆಕ್ಟರ್ ಪರಮಧಾಮದಿಂದ ಭೂಲೋಕಕ್ಕೆ ಬರ್ತಾರೆ. ಪರಂಜ್ಯೋತಿ ಸ್ವರೂಪ ಪರಮಾತ್ಮ, ಜ್ಞಾನಸಾಗರ ಪರಮಾತ್ಮ ಸಾಮಾನ್ಯ ಮಾನವನನ್ನು ದೇವಮಾನವ ಮಾಡಲಿಕ್ಕೋಸ್ಕರ. ಯಾಕೆಂದರೆ ಕಲಿಯುಗದಲ್ಲಿ ವಾಸ ಮಾಡೋರು ನಾವು ಮಾನವರು.
ನಾವು ಭಾರತೀಯರು ಮಾನವರು, ಸಾಮಾನ್ಯ ಮಾನವರು. ಇದೇ ಭಾರತೀಯರು ಭಾರತದಲ್ಲಿ ದೇವಮಾನವರಾಗ್ತಾರೆ. ನೋಡಿ, ಒಂದು ಕಲ್ಲನ್ನು ಮೂರ್ತಿಯನ್ನಾಗಿ ಮಾಡಬೇಕಾದರೆ ಶಿಲ್ಪಿ ಬೇಕು. ಒಂದು ಮಣ್ಣು ಮಡಿಕೆ ಆಗಬೇಕಾದರೆ ಕುಂಬಾರ ಬೇಕು. ಚಿನ್ನ ಆಭರಣ ಆಗಬೇಕಾದ್ರೆ ಅಕ್ಕಸಾಲಿಗ ಬೇಕು. ಅದೇ ರೀತಿ ಮಾನವ ದೇವಮಾನವ ಆಗಬೇಕಾದ್ರೆ ಸ್ವಯಂ ಜ್ಞಾನ ಸಾಗರ ಪರಮಾತ್ಮ ಬೇಕು. ಸಾಮಾನ್ಯ ಮಾನವನಲ್ಲಿ ದೇವತಾ ಗುಣಲಕ್ಷಣಗಳನ್ನು ಧಾರಣೆ ಮಾಡಿಸುವಂತಹ ಶ್ರೇಷ್ಠ ಶಿಕ್ಷಣವನ್ನು ಸ್ವಯಂ ಜ್ಞಾನ ಸಾಗರ ಪರಮಾತ್ಮ ಈ ಭೂಲೋಕದಲ್ಲಿ ಅವತರಿಸಿ ದಾದಾ ಲೇಖರಾಜ್ ಅವರ ಶರೀರವನ್ನು ಪರಕಾಯ ಪ್ರವೇಶ ಮಾಡಿ ಅವರಿಗೆ ಬ್ರಹ್ಮ ಬಾಬಾ ಅಂತ ಹೇಳಿಕೊಂಡು ಹೆಸರಿಸಿ ಅವರ ಮೂಲಕ ಪರಮಾತ್ಮ ಇವತ್ತು ನವಸೃಷ್ಟಿಯ ಸ್ಥಾಪನೆಗೆ ಸ್ವರ್ಗದ ರಚಯಿತನಾಗಿ ಜ್ಞಾನ ಸಾಗರನಾಗಿ ಈಶ್ವರ ತನ್ನ ವಿಶ್ವವಿದ್ಯಾಲಯವನ್ನು ತೆರೆದು ಶಿಕ್ಷಣ ರೂಪದಲ್ಲಿ ಮನುಕುಲಕ್ಕೆ ಜ್ಞಾನಧಾರೆಯನ್ನು ಹರಿಸ್ತಾ ಇದ್ದಾರೆ. ಇದು ಅನುಭವ ಸತ್ಯ. ಪ್ರತಿನಿತ್ಯ ಯಾರು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜ್ಞಾನವನ್ನು ಕೇಳ್ತಾರೋ ಅವರ ಅರಿವಿಗೆ ಬಂದಿರುವ ಅನುಭವ ಸತ್ಯ. ಪರಮಾತ್ಮ ಬರಲಿಕ್ಕಿದ್ದಾನೆ, ಈ ಭೂಲೋಕಕ್ಕೆ ಬರ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನುವಂಥದ್ದು ಇದೆ. ಹಿಂದಿನ ಕಾಲದಲ್ಲಿ ಹಿರಿಯರ ಮಾತಿದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಶಿವ ಬೇಗ ಬಾರೋ, ಹರ ಬೇಗ ಬಾರೋ, ಭಗವಂತನಿಗೆ ಬಾ, ನಮ್ಮನ್ನು ದುಃಖದಿಂದ ಬಿಡಿಸು, ಅಂಬಿಗ ನಾನಿನ್ನ ನಂಬಿದ್ದೀನಿ, ನನ್ನ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನನ್ನು ನೀನು ಸೆಳೆದು ಕೊಂಡೊಯ್ಯು ನೀ ಅಂಬಿಗ, ನನ್ನನ್ನು ಪಾರು ಮಾಡು, ನೀನು ಬಾ ನೀನು. ಇದು ಯಾರು ಪರಮಾತ್ಮ ಅಂತನ್ನುವಂಥದ್ದು ಅರಿವಿಲ್ಲದ ಸಮಯದಲ್ಲಿ ನಾವೆಲ್ಲರೂ ಪರಮಾತ್ಮನಿಗೆ ಮೊರೆ ಇಟ್ಟಿದ್ದೀವಿ. ಅವನು ಪತಿತರನ್ನು ಪಾವನ ಮಾಡುವಂಥವನು, ದುಃಖ ದೂರ ಮಾಡಿ ಸುಖ ಕೊಡುವಂಥವನು, ಅವನು ಅನಾಥ ರಕ್ಷಕ, ಆಪತ್ ಬಾಂಧವ, ಅವನು ದಯಾಸಾಗರ, ಕರುಣಾಸಾಗರ, ಜ್ಞಾನಸಾಗರ, ಪ್ರೀತಿಯ ಸಾಗರ ಅಂತ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಬ್ರಹ್ಮ ಬಾಬರವರ ತನುವನ್ನು ಪ್ರವೇಶಿಸಿದಾಗ ದಾದಾ ಲೇಖರಾಜರವರ ಆತ್ಮನೂ ಇದೆ ಬಳಿಯಲ್ಲಿ. ಜ್ಞಾನಸಾಗರ ಪರಮಾತ್ಮನೇ ಪ್ರವೇಶ ಮಾಡಿ ಅವರ ತನುವಿನಲ್ಲಿ ಕುಳಿತಾಗ ಬಾಯಿಯ ಮೂಲಕ ಮಾತನಾಡುವಂಥ ಶಕ್ತಿ ಪರಮಾತ್ಮನಿಗೆ ಬಂತು. ಯಾಕೆಂದರೆ ಅವನು ಮಾತನಾಡೋದೆಲ್ಲ ಜ್ಞಾನವೇ. ಯಾಕೆಂದರೆ ಅವನು ಜ್ಞಾನಸಾಗರ. ಅವರ ತನುವಿನಲ್ಲಿ ಕುಳಿತಾಗ ಮುಖ ಕಮಲದಿಂದ ಹೊರಬಂದಿರುವಂಥ ಮಾತುಗಳೆಲ್ಲವೂ ಸಹ ಅದು ಜ್ಞಾನ, ಅದು ಜ್ಞಾನ. ನಿಮ್ಗೆ ಗೊತ್ತಿದೆ, ನಾನು ಆತ್ಮ ಎಲ್ಲಿದ್ದೀನಿ, ಬಾಯಿಂದ ಮಾತಾಡ್ತೀನಿ. ಪರಮಾತ್ಮನೇ ಸ್ವಯಂ ಬಂದು ದಾದಾ ಲೇಖರಾಜರವರ ತನುವಿನಲ್ಲಿ ಕೂತ್ಕೊಂಡಾಗ ಮಾತನಾಡುವ ಶಕ್ತಿ ಪರಮಾತ್ಮನಿಗೆ ಬಂತು. ಅವನು ತಾಯಿಯ ಗರ್ಭವನ್ನು ಪ್ರವೇಶಿಸುವುದಿಲ್ಲ, ಅವನ ಜನ್ಮ, ಅವನಿಗೆ ಶರೀರ ಇಲ್ಲ, ಅವನ ಶರೀರಿ ಅಖಾಯ. ಪರಮಾತ್ಮನನ್ನು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ಯಕ್ತ. ಅವನು ಏನನ್ನೂ ತಿನ್ನಂಗಿಲ್ಲ, ಅವನ ಅಭೋಕ್ತ. ಆದರೆ ಮನುಕುಲವನ್ನು ಉದ್ಧಾರ ಮಾಡಬೇಕಾದ್ರೆ ಒಂದೇ ಒಂದು ಸಾಧನ, ಜ್ಞಾನದ ಬೆಳಕನ್ನು ಕೊಡ್ತಾನೆ. ಜ್ಞಾನದ ಬೆಳಕನ್ನು ಕೊಡ್ತಾ ಜ್ಞಾನ ನೃತ್ಯವನ್ನು ಮಾಡ್ತಾ ಎಲ್ಲರಿಗೂ ಜ್ಞಾನೋದಯವನ್ನು ಮಾಡಿಸ್ತಾ ಆತ್ಮದ ಅರಿವನ್ನು ಮೂಡಿಸುತ್ತಾ ತನ್ನ ಸತ್ಯ ಪರಿಚಯವನ್ನು ಕೊಡ್ತಾ ಆತ್ಮಜ್ಯೋತಿಯನ್ನು ಪಾವನ ಆಗುವಂಥ ಯುಕ್ತಿ ಹೇಳ್ಕೊಡ್ತಾರೆ. ಸಾಮಾನ್ಯ ಮಾನವನಿಗೆ ದೇವ ಮಾನವಾಗುವಂತಹ ಸಂಸ್ಕಾರವನ್ನು ತುಂಬುವ ಶಿಕ್ಷಣವೇ ಈಶ್ವರಿಯ ಜ್ಞಾನ ಯೋಗ ಶಿಕ್ಷಣ. ಪರಮಾತ್ಮನ ಈ ಒಂದು ಪರಕಾಯ ಪ್ರವೇಶ ಮಾಡಿ ಅವರ ತನುವಿನ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ದೇವ ಜೀವ
ಜಗತ್ತಿನ ಜ್ಞಾನವನ್ನು, 3 ಲೋಕಗಳ ಜ್ಞಾನವನ್ನು, 3 ಕಾಲಗಳ ಜ್ಞಾನವನ್ನು, ಸಹಜ ರಾಜಯೋಗ ಶಿಕ್ಷಣವನ್ನು ಇವತ್ತು ಸ್ವಯಂ ಪರಮಾತ್ಮ ತಾನೇ ಶಿಕ್ಷಕನಾಗಿ ಈಶ್ವರ ತನ್ನ ವಿಶ್ವವಿದ್ಯಾಲಯದಲ್ಲಿ ಓದಿಸ್ತಿದ್ದಾರೆ. ನಿಮ್ಗನಿಸ್ಬೋದು ಇಷ್ಟು ನಿಖರವಾಗಿ ನಾವು ನಿಶ್ಚಯದಿಂದ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಪರಮಾತ್ಮನೇ ಬಂದು ನುಡಿಸಿದ ಮಾತು ಇದು. ಯಾರೋ ಪುಸ್ತಕದಲ್ಲಿ ಬರೆದದನ್ನು ಓದಿ ಹೇಳುವ ಮಾತಲ್ಲ. ಸ್ವತಃ ಪರಮಾತ್ಮನೇ ಬಂದು ನುಡಿಸಿದ ಜ್ಞಾನವನ್ನು ನಾವು ಇವತ್ತು ಬ್ರಹ್ಮಕುಮಾರಿಯರು ಅವರಿಗೆ ಜ್ಞಾನದ ಕಲಶವನ್ನು ಪರಮಾತ್ಮ ಕೊಟ್ಟಿದ್ದಾರೆ. ಅವರ ಥ್ರೂ ಇವತ್ತು ವಿಶ್ವದಲ್ಲಿ 147 ರಾಷ್ಟ್ರಗಳಲ್ಲಿ 10,500ಕ್ಕಿಂತಲೂ ಜಾಸ್ತಿ ಸೇವಾ ಕೇಂದ್ರವನ್ನು ತೆರೆದು ಪರಮಾತ್ಮ ಬ್ರಹ್ಮಬಾಬಾವರ ಥ್ರೂ ಕೊಟ್ಟಂಥ ಜ್ಞಾನವನ್ನು, ಒಂದೇ ಜ್ಞಾನ, ಅದನ್ನು ಇಡೀ ವಿಶ್ವಕ್ಕೆ ನಾವು ಹರಡಿಸುವಂತಹ, ಆ ಜ್ಞಾನವನ್ನು ಹಂಚುವಂತಹ, ಜ್ಞಾನಾಮೃತವನ್ನು ಹಂಚುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮಗೀಗ ಅರ್ಥ ಆಗಿರಬೇಕು, ಇದು ಈಶ್ವರನ ವಿಶ್ವವಿದ್ಯಾಲಯ. ನಾವೆಲ್ಲ ಆತ್ಮಜ್ಯೋತಿಗಳು, ಪರಮಾತ್ಮನ ವಿದ್ಯಾರ್ಥಿಗಳು. ನಮಗೆ ಶಿಕ್ಷಕ ಜ್ಞಾನಸಾಗರ ಪರಮಾತ್ಮನೇ ಆಗಿದ್ದಾರೆ. ನಮ್ಮ ಜೀವನದ ಲಕ್ಷ್ಯ ಮಾನವ ದೇವಮಾನವನಾಗುವುದು, ಮಾನವ ಮಾಧವನಾಗುವುದು, ನಾರಿ ಶ್ರೀಲಕ್ಷ್ಮಿ, ನರ ಶ್ರೀನಾರಾಯಣ ಆಗುವಂತಹ ಶ್ರೇಷ್ಠ ಗುಣಲಕ್ಷಣಗಳನ್ನು ಧರಿಸುವ ಈ ಶಿಕ್ಷಣವೇ ಸಹಜ ರಾಜಯೋಗ. ಈಗ ವರ್ತಮಾನ ಸಮಯದಲ್ಲಿ ಬಹಳ ಸರಳವಾಗಿ ಈ ಯೋಗವನ್ನು ಅಧ್ಯಯನ ಮಾಡಲಿಕ್ಕೆ ಪರಮಾತ್ಮ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ಆತ್ಮನಾಗಿ ಸರ್ವಗುಣಗಳ ಸಾಗರ, ಸರ್ವಶಕ್ತಿವಂತ ಪರಮಾತ್ಮನ ಸಂಘದಲ್ಲಿರೋದರಿಂದ ದೇವರ ಬಳಿ ಇದ್ದಾಗ ದೇವತಾ ಗುಣಗಳು ಸಹಜವಾಗಿ ನಮಗೆ ಬರಲಿಕ್ಕೆ ಶುರುವಾಗ್ತದೆ. ಆದ್ದರಿಂದ ಈ ಯೋಗದಿಂದ, ರಾಜಯೋಗದಿಂದ ರಾಜರಾಗುವಂತಹ ಭಾಗ್ಯ, ಸತ್ಯಯುಗದಲ್ಲಿ ದೇವಿ ದೇವತೆಗಳಾಗುವಂತಹ ಭಾಗ್ಯ. ತಮಗೆ ಈ ಹಿಂದೆ ಹೇಳಿದ್ದೀವಿ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮಕ್ಕೆ ತಂದಿವಿ. ಈ ಜನ್ಮದಲ್ಲಿ ಯಾವ ಸಂಸ್ಕಾರವನ್ನು ತುಂಬಿಕೊಳ್ತೀವೋ ಮುಂದಿನ ಜನ್ಮಕ್ಕೆ ಹೋಗ್ತೀವಿ, ಅದನ್ನು ತಗೊಂಡೋಗ್ತೀವಿ. ಈ ಜನ್ಮದಲ್ಲಿ ಜನ್ಮ ಜನ್ಮಾಂತರದ ದೇಹಾಭಿಮಾನದ ಸಂಸ್ಕಾರವನ್ನು, ವಿಕರ್ಮದ ಭಾರವನ್ನು ಪರಮಾತ್ಮನ ನೆನಪಿನಿಂದ ನಾವು ಪರಮಾತ್ಮನ ಜ್ಞಾನ ಕೇಳ್ತಾ ಕೇಳ್ತಾ ಅದನ್ನು ಒಂದು ಕಡೆ ಸ್ವಚ್ಛ ಮಾಡ್ತೀವಿ. ಇನ್ನೊಂದು ಕಡೆ ನಾವು ಪರಮಾತ್ಮನ ಆದೇಶದ ಅನುಸಾರವಾಗಿ ಶ್ರೇಷ್ಠ ಕರ್ಮವನ್ನು ಮಾಡೋದರಿಂದ, ಪ್ರತಿನಿತ್ಯ ಜ್ಞಾನ ಮುರಳಿಯನ್ನು ಕೇಳೋದ್ರಿಂದ ಆತ್ಮದಲ್ಲಿ ಶ್ರೇಷ್ಠ ದೇವತಾ ಸಂಸ್ಕಾರ ತುಂಬಿಕೊಳ್ತೀವಿ. ಇಲ್ಲಿ ತುಂಬಿಕೊಂಡದನ್ನು ಹಿಂದಿದ್ದೆಲ್ಲ ನಾವು ಕ್ಲಿಯರ್ ಮಾಡಬೇಕು. ಮೆಡಿಟೇಷನ್ನಿಂದ ನಮ್ಮ ಕ್ರೋಧದ ಸಂಸ್ಕಾರ, ಈರ್ಷೆ ಸಂಸ್ಕಾರವನ್ನು ಯೋಗಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿ ದೈವಿ ಸಂಸ್ಕಾರವನ್ನು ತುಂಬಿಕೊಳ್ಳುವ ಇದು ಏಕೈಕ ಅಮೂಲ್ಯವಾದಂಥ ಜನ್ಮ. ಇದು ಸಂಗಮ ಯುಗದಲ್ಲಿ, ಈ ಸಮಯದಲ್ಲಿ ನಾವು ಮಾಡಬೇಕಾದ ಮುಖ್ಯ ಕೆಲಸ. ಈಗ ಶ್ರೇಷ್ಠ ಸಂಸ್ಕಾರ ತುಂಬಿಕೊಂಡ್ರೆ, ಶ್ರೇಷ್ಠ ಕರ್ಮವನ್ನು ಮಾಡಿದರೆ, ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಜೀವನವನ್ನು ಇಟ್ಕೊಂಡ್ರೆ, ಪರಮಾತ್ಮನ ಕಾರ್ಯದಲ್ಲಿ ನಾವು ಸಹಯೋಗಿಯಾದರೆ, ನಮ್ಮ ಮುಂದಕ್ಕೆ ಜನ್ಮ ಏನಿದೆ, ನಾವು ಮಾನವರು ದೇವತಾ ಗುಣಲಕ್ಷಣಗಳನ್ನು ಎತ್ತಿಕೊಂಡು ಸ್ವರ್ಗದಲ್ಲಿ ದೇವತೆಗಳಾಗಿ ಜನ್ಮ ತಗೊಳ್ತೀವಿ. ಸತ್ಯ ತ್ರೇತ ಯುಗ ತನಕನೂ ಸಂಪೂರ್ಣ ಸುಖ, ಶಾಂತಿ, ನೆಮ್ಮದಿ, ಖುಷಿ, ಆ ಪವಿತ್ರ ಜೀವನ 2500 ವರ್ಷ ನಮ್ಮ ಜೀವನದಲ್ಲಿ ಇರ್ತದೆ. ದ್ವಾಪರ ಕಲಿಯುಗದಲ್ಲಿ ಮತ್ತೆ ಬ್ಯಾಟ್ರಿ ಡೌನ್ ಆಗ್ತದೆ. ಕಲಿಯುಗದ ಕೊನೆಗೆ ನಮ್ಮ ಶ್ರೇಷ್ಠ ಗುಣಗಳನ್ನು ಎಲ್ಲ ಎಕ್ವೈರ್ ಕ್ವಾಲಿಟೀಸ್ ಇದು ಮುಚ್ಚಲ್ಪಟ್ಟು ಇನ್ನೇಟ್ ಕ್ವಾಲಿಟಿ ಫುಲ್ಲು ಮುಚ್ಚಲ್ಪಟ್ಟಿದೆ. ಈಗ ಸಂಗಮ ಯುಗದಲ್ಲಿ ಜ್ಞಾನ ಸೂರ್ಯನಾಗಿ ಪರಮಾತ್ಮ ನಮ್ಮ ಎಕ್ವೈರ್ ಕ್ವಾಲಿಟಿ, ಬಾಡಿ ಕಾನ್ಷಿಯಸ್ಸಲ್ಲಿ ಬಂದಂಥ ಗುಣಗಳನ್ನೆಲ್ಲ ಕಳಚಿ
ಮತ್ತೆ ದೇವತಾ ಸಂಸ್ಕಾರ ಇಮರ್ಜ್ ಆಗುವಂತಹ ಶ್ರೇಷ್ಠ ಶಿಕ್ಷಣ ಇದು. ಈಗ ಒಂದು ಕ್ಷಣ ಆತ್ಮಸ್ವರೂಪದಲ್ಲಿ ಕೂತ್ಕೊಳ್ಳಿ. ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಭಾಗ್ಯವಿದಾತ ಪರಮಾತ್ಮ ನಮಗೆ ಈ ಜ್ಞಾನದಿಂದ ಹೊಸ ಜನ್ಮವನ್ನು ನೀಡಿದರೆ ಆತ್ಮ ಜ್ಯೋತಿ ಪವಿತ್ರತೆಯನ್ನು ನನ್ನದನ್ನಾಗಿಸಿಕೊಂಡಿದ್ದೇನೆ. ಹಣೆಯ ನಡುವೆ ಹೊಳೆಯುವ ಆತ್ಮ ಜ್ಯೋತಿ, ಪವಿತ್ರ ಜ್ಯೋತಿ, ಆನಂದಮಯ ಜ್ಯೋತಿ. ಪ್ರತಿನಿತ್ಯ ಆತ್ಮ ಜ್ಯೋತಿಗೆ ಜ್ಞಾನದ ಬೆಳಕು ಹರಿತಾ ಇದೆ. ನನ್ನ ಆತ್ಮ ಈಗ ಅಜ್ಞಾನದ ಕತ್ತಲೆಯಿಂದ ಹೊರಬಂದಿದ್ದೇನೆ. ಆತ್ಮ ಜ್ಯೋತಿಯಲ್ಲಿ ಮಧುರತೆಯ ಗುಣ ಜಾಗೃತವಾಗಿದೆ. ಶಾಂತತೆ, ಮಧುರತೆ, ಪವಿತ್ರತೆ, ಗಂಭೀರತೆ, ಹರ್ಷಿತ ಮುಖತೆ. ಆಹಾ, ಪರಮಾತ್ಮನ ಜ್ಞಾನದ ಬೆಳಕಿನಲ್ಲಿ ಆತ್ಮ ಆನಂದಮಯ ಜ್ಯೋತಿ. ಆತ್ಮ ಜ್ಯೋತಿ ನನ್ನದೆಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿದ್ದೇನೆ. ಪರಂಜ್ಯೋತಿ ಸ್ವರೂಪ ಪರಮಾತ್ಮನ ಜ್ಞಾನದ ಕಿರಣದಿಂದ ಆತ್ಮ ಜ್ಯೋತಿ ಪ್ರಫುಲ್ಲಿತನಾಗಿದ್ದೇನೆ. ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಶಕ್ತಿಶಾಲಿ ಜ್ಯೋತಿ. ಸಂಗಮ ಯುಗದಲ್ಲಿ ಈ ಶ್ರೇಷ್ಠ ಜ್ಞಾನದ ಬೆಳಕಿನಲ್ಲಿ ನನ್ನ ಜೀವನ ಪಾವನವಾಯಿತು. ನಾನೀಗ ಪಾವನ ಜ್ಯೋತಿ. ಪರಮಾತ್ಮನ ಜ್ಞಾನದ ಸಂಘದಲ್ಲಿ ಆತ್ಮ ಜ್ಯೋತಿ ಪ್ರಫುಲ್ಲಿತನಾಗಿದ್ದೇನೆ. ನಾನು ಆನಂದಮಯ ಜ್ಯೋತಿ. ಸೃಷ್ಟಿ ನಾಟಕದ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಆತ್ಮ ಜ್ಯೋತಿ ಅಚಲನಾಗಿದ್ದೇನೆ. ಈ ಕಲಿಯುಗದ ಅಂತಿಮ ಜನ್ಮದಲ್ಲಿ ಪರಮಾತ್ಮನನ್ನು ಪಡ್ಕೊಂಡು ಪರಮಾತ್ಮನ ಜ್ಞಾನದ ಬೆಳಕಿನಲ್ಲಿ ನನ್ನ ಜೀವನ ಧನ್ಯವಾಯಿತು. ನನ್ನ ಜೀವನಕ್ಕೆ ಶ್ರೇಷ್ಠ ಸದ್ಗುರು ಮಿಲನವಾಯಿತು. ಶ್ರೇಷ್ಠವಾದಂಥ ಲಕ್ಷ್ಯವನ್ನು ತಲುಪುವ ದಾರಿಗೆ ಬೆಳಕು ದೊರಕಿತು. ಆತ್ಮಜ್ಯೋತಿಯ ಪಾತ್ರ ಅರ್ಥಪೂರ್ಣವಾಯಿತು. ಧನ್ಯನಾದೆ ಆತ್ಮಜ್ಯೋತಿ, ಧನ್ಯನಾದೆ. ನಾನು ಶಾಂತಮಯ ಜ್ಯೋತಿ, ನಾನು ಪವಿತ್ರ ಜ್ಯೋತಿ. ದೇವಿ ದೇವತಾ ಗುಣಲಕ್ಷಣವನ್ನು ಧಾರಣೆ ಮಾಡುತ್ತಿರುವ ದೇವತಾ ಆತ್ಮ ನಾನು.
ಓಂ ಶಾಂತಿ.